ಆರ್ಎಸ್ಎಸ್ ಬ್ಯಾನ್ ಫೈಟ್ ರಾಜ್ಯದಲ್ಲಿ ಈಗ ಜೋರಾಗಿದೆ. ಬೆದರಿಕೆ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಬೆದರಿಕೆ ವಿಡಿಯೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಯಾವಾಗ ಆರ್ಎಸ್ಎಸ್ ನ ಕಾರ್ಯಚಟುವಟಿಕೆಯ ಬಗ್ಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಯಾವಾಗ ಪತ್ರ ಬರೆದ್ರು, ಅದಾದ ನಂತರ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡೋದಂದ್ರೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳ ಮೇಲೆ ಗದಾಪ್ರಹಾರ ಮಾಡೋದಂದ್ರೆ ಏನು ಅಂತ ಹೇಳಿ ಭಾರಿ ಚರ್ಚೆ ಆಗಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯ ಕರೆ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆರ್ಎಸ್ಎಸ್ ಯುವಕರು ಮಕ್ಕಳ ಆಲೋಚನೆ ಯಾರು ಅವನಿಗೆ ಕೋಮದ ವಿಷ ಬೀಜವನ್ನ ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ ಒಳಗಾಕ್ಬೇಕಂತ ನಾನು. ಸರ್, ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದೆಯಾ ಈಗ? ಇವತ್ತೆಲ್ಲ ಬಂದು ಮಾಡುದು. ರಾಹುಲ್ ಗಾಂಧಿ ಅವರು ಈ ತತ್ವದ ವಿರುದ್ಧ ಇದ್ದಾರ, ಖರ್ಗೆ ಸಾಹೇಬ್ರ ಈ ತತ್ವದ ವಿರುದ್ಧ ಇದ್ದಾರ, ಸಿದ್ದರಾಮಯ್ಯನವರಿದ್ದಾರ, ಮುಗೀತಲ್ಲ. ಕಾಂಗ್ರೆಸ್ ಅಲ್ವಾ ಎಲ್ಲರೂ? ಅವ್ರಿಗಿಂತ ಇನ್ಯಾರು 3 ಜನ ಎಲ್ಲರೂ ಮಾತನಾಡಿದ್ದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಸದನದ ಹೊರಗಡೆ ಮಾತಾಡಿದ್ದಾರೆ, ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಕೆಲ ಶಾಸಕರು ಅನಗತ್ಯ ಗೊಂದಲ ಬೇಡಾಗಿತ್ತು ಅನ್ನೋ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅವರು ಯಾವ ಶಾಸಕರು? ಬಿಜೆಪಿ ಶಾಸಕರು ಇರ್ಬೇಕು ಇವರು. ಕಾಂಗ್ರೆಸ್ ಶಾಸಕರು ಯಾರು ಏನಂದಿಲ್ಲ, ಬಿಜೆಪಿ ಶಾಸಕರೇ ಹೇಳ್ತಾರೆ. ನನಗೆ ಒಂದ್ ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ, ಈ ಬಿಜೆಪಿ ಅವ್ರ ಬಾಯಿ ತೆಗಿಯಲ್ಲ. ಆರ್ಎಸ್ಎಸ್ ಅವರು ರಿಜಿಸ್ಟ್ರೇಷನ್ ದಾಖಲೆಗಳು ಕೇಳಿದ್ರು ಇಷ್ಟೆಲ್ಲ ಮೈ ಮೇಲೆ ಬೀಳ್ತಾ ಇದಾರಲ್ಲ, ಏನಕ್ಕೆ? ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಯಾವಾಗ ಒಬ್ಬ ಆರ್ಎಸ್ಎಸ್ ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದ್ರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನ್ರಿ? ಖಂಡಿಸಿದ್ರೇನ್ರಿ ಯಾರನ್ನ ಒಬ್ರು? ಯಾರೂ ಇಲ್ಲ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅವರು ದಾಖಲೆಗಳು ಕೇಳಿದ್ಕೆ ಸರ್ಕಾರಿ ಆವರಣಗಳಲ್ಲಿ, ಸರ್ಕಾರಿ ಪ್ರಾಪರ್ಟೀಸ್ ನಲ್ಲಿ, ಪ್ರೆಮೈಸಸ್ ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರಬಹುದು ನಾವು ಬಿಡಬಾರದು ಅಂತ ಹೇಳಿದ್ರೆ ಇವರಿಗೆ ಮೈಯೆಲ್ಲ ಜುಮ್ ಆಗ್ಬಿಟ್ಟಿದೆ. ಪರಿಹಾರ ಅಲ್ಲ, ಈಗ ನೀವು ಕೇಳ್ತಾ ಇದ್ರಂತ ಸ್ವಿಚ್ ಆಫ್ ಮಾಡಿದ್ದೀನಿ. ಈಗ ನಮ್ಗೆ ಅದು ಲೈಫ್ ಲೈನ್ ಸರ್, ನಮ್ ಚಿತ್ತಾಪುರ ಜನರಿಗೆ, ಕಲಬುರಗಿ ಜನರಿಗೆ. ವಿ ವಿಲ್ ಡೂ ಇಟ್. ನಾನು ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ, ಏನ್ ಮಾಡೋದು ನೋಡ್ತೀನಿ. ಇಲ್ಲ, ನಾನು ಹೇಳಿದ್ದೇನಲ್ಲ ಸರ್, ದ ಈಸಿಯೆಸ್ಟ್ ಥಿಂಗ್ ಇಸ್ ಟು ಗಿವ್ ಕಂಪ್ಲೇಂಟ್. ಅದನ್ನು ಕೊಡೋಣ. ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡಬಹುದು, ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನ ಸುಮ್ಮನೆ ಸಹಜವಾಗಿ ಹೇಳಿದ್ವಿ, ಹಿಂಗ್ ಬರ್ತಾ ಇದೆ ಅಂತ. ಇವ್ರು ಬಿಜೆಪಿ ಅವರು ಇಲ್ಲ, ಸುಳ್ಳು, ಅದು ಇದು ಅಂತಾರೆ. ನಾನ್ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್. ಸಾಕ್ಷಿ, ಪುರಾವೆ, ಕಾಗದಗಳಿರ್ಲಾರ್ದೆ ನಾವು ಮಾತಾಡ್ಲಿಕ್ಕೆ ಯಾವತ್ತೂ ಹೋಗೋದಿಲ್ಲ. ನೀವು ನನಗೆ 15 ವರ್ಷದಿಂದ ನೋಡ್ತಾ ಇದ್ದೀರಾ. ಇವ್ರು ಏನ್ ಜಸ್ಟಿಫಿಕೇಶನ್ ಕೊಡ್ತಾರೆ? ನೀವು ನನಗೆ ಪ್ರಶ್ನೆ ಕೇಳೋದ್ ಬಿಟ್ಟು ಅವ್ರಿಗೆ ಕೇಳಬೇಕು. ಸರ್, ಇದು ನಿಮ್ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಹೋದ್ಮೇಲೂ ಕೂಡ ಅವ್ರು ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾವ್ದಕ್ಕೆ? ಸಿಎಂ ಇದ್ರ ಬಗ್ಗೆ ಗಮನ ಹರಿಸಿ. ಇಲ್ಲ, ಅವ್ರು ನನ್ನ ಹತ್ರನೇ ಮಾತನಾಡಿದ್ದಾರೆ. ಸರ್, ಬೇರೆ ಕಡೆ ಹೇಗಿದೆ, ಏನೇನಿದೆ ಅಂತ. ಮೀನಾಮೇಷ ಎಣಿಸೋದಲ್ಲ. ಅಂಡ್ ಇಟ್ ಈಸ್ ನಾಟ್, ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇಟ್ ಈಸ್ ನಾಟ್ ಅಬೌಟ್ ಆರ್ಎಸ್ಎಸ್ ರಾಡಿಕಲೈಸೇಷನ್ ಆಫ್ ಎನಿ ಸಾರ್ಟ್ಸ್. ಯಾವುದೇ ಧರ್ಮ ಇರಬಹುದು. ಇಟ್ ಇಸ್ ನಾಟ್ ಕರೆಕ್ಟ್. ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದೆ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಯುವಕರ ಭವಿಷ್ಯ ಒಳ್ಳೇದಾಗಬೇಕಂತ ಜನರು ನಮ್ಗೆ ಆಯ್ಕೆ ಮಾಡಿರೋದು. ಆದ್ರೆ ಇಂಥ ಸಂಘಟನೆಗಳು ಅದು ಯಾವುದೇ ಇರಬಹುದು, PFI ಇರಬಹುದು, SDPI ಇರಬಹುದು, ನಿಮ್ಮ ಬೇರೆ RSS ಇರಬಹುದು, ಯಾರೇ ಇರಬಹುದು, ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಅಷ್ಟೇ. ಅದಾಗ್ಲಿ, ಅದು ಮುಖ್ಯಮಂತ್ರಿ ಕ್ಯಾಬಿನೆಟ್ ನಲ್ಲಿ ಯಾವ ವಿಷಯಗಳು ಬರಬೇಕು ಬಿಡಬೇಕು ಅದು ಸಿಎಂ ಅವರ ವಿವೇಚನೆ. ಆದ್ರೆ ನಾವಾಗ್ಲೇ ನನ್ನ ಮನವಿ ಮಾಡ್ಕೊಂಡಿದ್ದೀನಿ. ಸಿಎಂ ಅವರು ಸ್ಪಂದಿಸ್ತಾ ಇದಾರೆ. ಅದು ಒಂದು ಪ್ರಕ್ರಿಯೆ ನಡಿಬೇಕಲ್ಲ. ನೀಜರ್ಕಾಗಿ ನಾವು ಸುಮ್ನೆ ಯಾವ್ದೋ ಒಂದು ಇದು ಮಾಡ್ಲಿಕ್ಕಾಗಲ್ಲ. ಆಮೇಲೆ ನಾನು ವೆರಿ ಕ್ಲಿಯರ್ ಇದ್ದೀನಿ, ಎಲ್ಲಿ ಬ್ಯಾನ್ ಮಾಡಬೇಕು, ಯಾರಿಗೆ ಬ್ಯಾನ್ ಮಾಡಬೇಕು ಅಂತ. ಒಬ್ರ ಮೇಲೆ ನಂದು ಏನು ಟಾರ್ಗೆಟ್ ಇರೋದು ಅದು ಇರೋದಂತ ಏನಿಲ್ಲ. ನಂದು ನಮ್ಗೆ ಕರ್ನಾಟಕದ ಯುವಕರಿಗೆ ಒಳ್ಳೇದಾಗ್ಬೇಕಷ್ಟೇ. ಸರ್, ಈಗ ಜೆಡಿಎಸ್ ಒಂದು ಪೋಸ್ಟ್ ಮಾಡಿದೆ ಸರ್, ಗೂಗಲ್ ಎಐ ಹಬ್ಬ ವಿಶಾಖಪಟ್ಟಣಕ್ಕೆ ಹೋಗಿ ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ. ನೋಡಿ ಅಪ್ಪ, ಅವ್ರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. ಜೆಡಿಎಸ್ ಅವರು, ಬಿಜೆಪಿ ಅವರು ಏನು ಬಹಳ ಸರಳವಾಗಿ ಮುಚ್ಚಾಕ್ತಾರೆ ಅಂದ್ರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವ್ರಿಗೆ, ಆಂಧ್ರ ಪ್ರದೇಶ ಅವರಿಗೆ.
25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫ್, ಎಲೆಕ್ಟ್ರಿಸಿಟಿ ಮತ್ತೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಫ್ರೀ, ಮತ್ತೆ 100% ರಿಎಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್? ಅದು ಹೇಳಲ್ಲ ನಿಮ್ಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದಾರೆ. ಇದೇ ನಾವು ಕೊಟ್ಟಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ್ಕೆ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ರು. ನೋಡಿ, ವಿ ಆರ್ ನಂಬರ್ 5 ಇನ್ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬೆಂಗಳೂರು ಟಾಪ್ 5 ಸಿಟೀಸ್ ಇನ್ ದ ವರ್ಲ್ಡ್, 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್ 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದ್ರೆ ಹೈದರಾಬಾದ್ 2 ಲಕ್ಷ ಕೋಟಿ ಅಷ್ಟೇ. ಡಿಫರೆನ್ಸ್ ಇಸ್ ಹ್ಯೂಜ್. ಈಗ ನಮ್ದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ ಬೇಕಾದ್ರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರ್ಲಿ, ರೆಡಿ ಇದೀವಿ, ಸದನದಲ್ಲೂ ರೆಡಿ ಇದೀವಿ, ಹೊರಗಡೆನೂ ರೆಡಿ ಇದೀವಿ. ಬರೋದೇ ಇಲ್ಲ, ಏನ್ ಮಾಡ್ಲಿ? RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಲಿ ಅಂದ್ಬಿಟ್ಟು ಸವಾಲ್ ಹಾಕ್ತಿದ್ದಾರೆ ಬಿಜೆಪಿ ಅವರು. ಅದನ್ನ ಒಂದು ರೀತಿ ಯಾಕೆ ಇವ್ರಿಗೆ ಅಷ್ಟು ಅರ್ಜೆಂಟ್ ಇದೆ? ಜೈಲಿಗೆ ಹೋಗಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇವ್ರಿಗೆಲ್ಲ? ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ, ವಿಲ್ ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು. RSS ಬ್ಯಾನ್ ಫೈಟ್ ರಾಜ್ಯದಲ್ಲಿ ಈಗ ಜೋರಾಗಿದೆ. ಬೆದರಿಕೆ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಬೆದರಿಕೆ ವಿಡಿಯೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಯಾವಾಗ RSS ನ ಕಾರ್ಯಚಟುವಟಿಕೆಯ ಬಗ್ಗೆ ಕಡಿವಾಣ ಹಾಕಬೇಕು ಅಂತೇಳಿ ಸಿಎಂಗೆ ಪ್ರಿಯಾಂಕ್ ಖರ್ಗೆ ಯಾವಾಗ ಪತ್ರ ಬರೆದ್ರು, ಅದಾದ ನಂತರ ರಾಜ್ಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡೋದಂದ್ರೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳ ಮೇಲೆ ಗದಾಪ್ರಹಾರ ಮಾಡೋದಂದ್ರೆ ಏನು ಅಂತ ಹೇಳಿ ಭಾರಿ ಚರ್ಚೆ ಆಗಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯ ಕರೆ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. RSS ಯುವಕರು ಮಕ್ಕಳ ಆಲೋಚನೆ ಯಾರು ಅವನಿಗೆ ಕೋಮದ ವಿಷ ಬೀಜವನ್ನ ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ ಒಳಗಾಕ್ಬೇಕಂತ ನಾನು. ಸರ್, ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದೆಯಾ? ಈಗ ಇವತ್ತೆಲ್ಲ ಬಂದು ಇದು ಮಾಡುದು. ರಾಹುಲ್ ಗಾಂಧಿ ಅವರು ಈ ತತ್ವದ ವಿರುದ್ಧ ಇದ್ದಾರಾ? ಖರ್ಗೆ ಸಾಹೇಬ್ರು ಈ ತತ್ವದ ವಿರುದ್ಧ ಇದ್ದಾರಾ? ಸಿದ್ದರಾಮಯ್ಯನವರು ಇದ್ದಾರಾ? ಮುಗೀತಲ್ಲ. ಕಾಂಗ್ರೆಸ್ ಅಲ್ವಾ ಎಲ್ಲರೂ? ಅವ್ರಿಗಿಂತ ಇನ್ಯಾರು 3 ಜನ ಎಲ್ಲರೂ ಮಾತನಾಡಿದ್ದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಸದನದ ಹೊರಗಡೆ ಮಾತಾಡಿದ್ದಾರೆ, ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಕೆಲ ಶಾಸಕರು ಅನಗತ್ಯ ಗೊಂದಲ ಬೇಡಾಗಿತ್ತು ಅನ್ನೋಂತ ಒಪಿನಿಯನ್ ಕೊಡ್ತಾ ಇದ್ದಾರೆ. ಅವರು ಯಾವ ಶಾಸಕರು? ಬಿಜೆಪಿ ಶಾಸಕರು ಇರ್ಬೇಕು ಇವರು. ಕಾಂಗ್ರೆಸ್ ಶಾಸಕರು ಯಾರು ಏನಂದಿಲ್ಲ, ಬಿಜೆಪಿ ಶಾಸಕರೇ ಹೇಳ್ತಾರೆ. ನನಗೆ ಒಂದ್ ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ, ಈ ಬಿಜೆಪಿ ಅವ್ರ ಬಾಯಿ ತೆಗಿಯಲ್ಲ. RSS ಅವರು ರಿಜಿಸ್ಟ್ರೇಷನ್ ದಾಖಲೆಗಳು ಕೇಳಿದ್ರು ಇಷ್ಟೆಲ್ಲ ಮೈ ಮೇಲೆ ಬೀಳ್ತಾ ಇದಾರಲ್ಲ, ಏನಕ್ಕೆ? ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಯಾವಾಗ ಒಬ್ಬ RSS ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದ್ರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನ್ರಿ? ಖಂಡಿಸಿದ್ರೇನ್ರಿ ಯಾರನ್ನ ಒಬ್ರು? ಯಾರೂ ಇಲ್ಲ. ಪ್ರಿಯಾಂಕ್ ಖರ್ಗೆ RSS ಅವರು ದಾಖಲೆಗಳು ಕೇಳಿದ್ಕೆ ಸರ್ಕಾರಿ ಆವರಣಗಳಲ್ಲಿ, ಸರ್ಕಾರಿ ಪ್ರಾಪರ್ಟೀಸ್ ನಲ್ಲಿ, ಪ್ರೆಮೈಸಸ್ ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರಬಹುದು ನಾವು ಬಿಡಬಾರದು ಅಂತ ಹೇಳಿದ್ರೆ ಇವರಿಗೆ ಮೈಯೆಲ್ಲ ಜುಮ್ ಆಗ್ಬಿಟ್ಟಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಒಂದೇ ಪರಿಹಾರ ಅಲ್ಲ. ಈಗ ನೀವು ಕೇಳ್ತಾ ಇದ್ರಂತ ಸ್ವಿಚ್ ಆಫ್ ಮಾಡಿದ್ದೀನಿ. ಈಗ ನಮ್ಗೆ ಅದು ಲೈಫ್ ಲೈನ್ ಸರ್, ನಮ್ ಚಿತ್ತಾಪುರ ಜನರಿಗೆ, ಕಲಬುರಗಿ ಜನರಿಗೆ. ಕಂಪ್ಲೇಂಟ್ ಕೊಡೋದು ವಿ ವಿಲ್ ಡೂ ಇಟ್. ನಾನು ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ, ಏನ್ ಮಾಡೋದು ನೋಡ್ತೀನಿ. ಇಲ್ಲ, ನಾನು ಹೇಳಿದ್ದೀನಲ್ಲ ಸರ್, ದ ಈಸಿಯೆಸ್ಟ್ ಥಿಂಗ್ ಇಸ್ ಟು ಗಿವ್ ಕಂಪ್ಲೇಂಟ್. ಅದನ್ನು ಕೊಡೋಣ. ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡಬಹುದು, ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನ ಸುಮ್ನೆ ಸಹಜವಾಗಿ ಹೇಳಿದ್ವಿ ಹಿಂಗ್ ಬರ್ತಾ ಇದೆ ಅಂತ. ಇವ್ರು ಬಿಜೆಪಿ ಅವರು ಇಲ್ಲ ಸುಳ್ಳು ಅದು ಇದು ಅಂತಾರೆ. ನಾನ್ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್. ಸಾಕ್ಷಿ ಪುರಾವೆ ಕಾಗದಗಳಿರ್ಲಾರ್ದೆ ನಾವು ಮಾತಾಡ್ಲಿಕ್ಕೆ ಯಾವತ್ತೂ ಹೋಗೋದಿಲ್ಲ. ನೀವು ನನಗೆ 15 ವರ್ಷದಿಂದ ನೋಡ್ತಾ ಇದ್ದೀರಾ.
ಇವ್ರು ಏನ್ ಜಸ್ಟಿಫಿಕೇಶನ್ ಕೊಡ್ತಾರೆ? ನೀವು ನನಗೆ ಪ್ರಶ್ನೆ ಕೇಳೋದ್ ಬಿಟ್ಟು ಅವ್ರಿಗೆ ಕೇಳಬೇಕು. ಸರ್, ಇದು ನಿಮ್ ಸಂಸ್ಕೃತಿ ಅಂತ ಹೇಳ್ತಾ ಇದಾರೆ. ಮುಖ್ಯಮಂತ್ರಿಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಹೋದ್ಮೇಲೂ ಕೂಡ ಅವ್ರು ಯಾಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಯಾವ್ದಕ್ಕೆ? ಸಿಎಂ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲ ಅವ್ರು ನನ್ನ ಹತ್ರನೇ ಮಾತನಾಡಿದ್ದಾರೆ. ಸರ್, ಬೇರೆ ಕಡೆ ಹೇಗಿದೆ ಏನೇನಿದೆ ಅಂತ. ಮೀನಾಮೇಷ ಎಣಿಸೋದಲ್ಲ. ಅಂಡ್ ಇಟ್ ಈಸ್ ನಾಟ್, ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇಟ್ ಈಸ್ ನಾಟ್ ಅಬೌಟ್ RSS ರಾಡಿಕಲೈಸೇಷನ್ ಆಫ್ ಎನಿ ಸಾರ್ಟ್ಸ್. ಯಾವುದೇ ಧರ್ಮ ಇರಬಹುದು. ಇಟ್ ಇಸ್ ನಾಟ್ ಕರೆಕ್ಟ್. ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದೆ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ನಮ್ಮ ಯುವಕರ ಭವಿಷ್ಯ ಒಳ್ಳೇದಾಗಬೇಕಂತ ಜನರು ನಮ್ಗೆ ಆಯ್ಕೆ ಮಾಡಿರೋದು. ಆದ್ರೆ ಇಂಥ ಸಂಘಟನೆಗಳು ಅದು ಯಾವುದೇ ಇರ್ಬೋದು, PFI ಇರ್ಬೋದು, SDPI ಇರ್ಬೋದು, ನಿಮ್ಮ ಬೇರೆ RSS ಇರ್ಬೋದು, ಯಾರೇ ಇರ್ಬೋದು, ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಅಷ್ಟೇ. ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತಾರೆ ಸರ್? ಅದಾಗ್ಲೇ ಅದು ಮುಖ್ಯಮಂತ್ರಿ ಕ್ಯಾಬಿನೆಟ್ ನಲ್ಲಿ ಯಾವ ವಿಷಯಗಳು ಬರಬೇಕು ಬಿಡಬೇಕು ಅದು CM ಅವರ ವಿವೇಚನೆ. ಆದ್ರೆ ನಾವಾಗ್ಲೇ ನನ್ನ ಮನವಿ ಮಾಡ್ಕೊಂಡಿದ್ದೀನಿ. CM ಅವರು ಸ್ಪಂದಿಸ್ತಾ ಇದಾರೆ. ಅದು ಒಂದು ಪ್ರಕ್ರಿಯೆ ನಡಿಬೇಕಲ್ಲ. ನೀಜರ್ಕಾಗಿ ನಾವು ಸುಮ್ನೆ ಯಾವ್ದೋ ಒಂದು ಇದು ಮಾಡ್ಲಿಕ್ಕಾಗಲ್ಲ. ಆಮೇಲೆ ನಾನು ವೆರಿ ಕ್ಲಿಯರ್ ಇದ್ದೀನಿ, ಎಲ್ಲಿ ಬ್ಯಾನ್ ಮಾಡಬೇಕು, ಯಾರಿಗೆ ಬ್ಯಾನ್ ಮಾಡಬೇಕು ಅಂತ. ಒಬ್ರ ಮೇಲೆ ನಂದು ಏನು ಟಾರ್ಗೆಟ್ ಇರೋದು ಅದು ಇರೋದಂತ ಏನಿಲ್ಲ. ನಂದು ನಮ್ಗೆ ಕರ್ನಾಟಕದ ಯುವಕರಿಗೆ ಒಳ್ಳೇದಾಗ್ಬೇಕಷ್ಟೇ. ಸರ್, ಈಗ JDS ಒಂದು ಪೋಸ್ಟ್ ಮಾಡಿದೆ ಸರ್, ಗೂಗಲ್ AI ಹಬ್ಬ ವಿಶಾಖಪಟ್ಟಣಕ್ಕೆ ಹೋಗಿದೆ, ಪ್ರಿಯಾಂಕ್ ಖರ್ಗೆ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ. ನೋಡಿ ಅಪ್ಪ, ಅವ್ರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. JDS ಅವರು BJP ಅವರು ಏನು ಬಹಳ ಸರಳವಾಗಿ ಮುಚ್ಚಾಕ್ತಾರೆ ಅಂದ್ರೆ 22,000 ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರಿಗೆ, ಆಂಧ್ರ ಪ್ರದೇಶ ಅವರಿಗೆ. 25% ಲ್ಯಾಂಡ್ ರಿಯಾಯಿತಿ, 25% ವಾಟರ್ ಟ್ಯಾರಿಫ್, ಎಲೆಕ್ಟ್ರಿಸಿಟಿ ಮತ್ತೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಫ್ರೀ, ಮತ್ತೆ 100% ರಿಎಂಬರ್ಸ್ಮೆಂಟ್ ಆಫ್ ಸ್ಟೇಟ್ GST ಅವರಿಗೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ್ ಕ್ಯಾನ್ ಅಫೋರ್ಡ್ ದಿಸ್ ಎಕನಾಮಿಕ್ ಡಿಸಾಸ್ಟರ್. ಅದು ಹೇಳಲ್ಲ ನಿಮ್ಗೆ ಎಷ್ಟು ರಿಯಾಯಿತಿ ಕೊಡ್ತಾ ಇದಾರೆ, ಎಷ್ಟು ಸಬ್ಸಿಡಿ ಕೊಡ್ತಾ ಇದಾರೆ. ಇದೇ ನಾವು ಕೊಟ್ಟಿದ್ರೆ ನೋಡಿ ಹೆಂಗೆ ಇವರು ಸರ್ಕಾರ ದಿವಾಳಿ ತನಕ್ಕೆ ಮುಂದಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾ ಇದ್ರು. ನೋಡಿ, ವಿ ಆರ್ ನಂಬರ್ 5 ಇನ್ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬೆಂಗಳೂರು ಟಾಪ್ 5 ಸಿಟೀಸ್ ಇನ್ ದ ವರ್ಲ್ಡ್, 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. ನಮ್ಮ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್ 4.5 ಲಕ್ಷ ಕೋಟಿ. ತೆಲಂಗಾಣದು ಅಂದ್ರೆ ಹೈದರಾಬಾದ್ 2 ಲಕ್ಷ ಕೋಟಿ ಅಷ್ಟೇ. ಡಿಫರೆನ್ಸ್ ಇಸ್ ಹ್ಯೂಜ್. ಈಗ ನಮ್ದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ, ಅವ್ರ ಹತ್ರ ಇದೆಯಾ? ಬಂಡವಾಳ ಹಾಕೋರು ಎಲ್ಲಿ ಬೇಕಾದ್ರೂ ಹಾಕ್ತಾರೆ. ಇಲ್ಲಿ ಗೂಗಲ್ದು ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು, ಅನಂತ ಕ್ಯಾಂಪಸ್ ಅಂತ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಇವರು ಚರ್ಚೆಗೆ ಬರಲಿ, ರೆಡಿ ಇದೀವಿ, ಸದನದಲ್ಲೂ ರೆಡಿ ಇದೀವಿ, ಹೊರಗಡೆನೂ ರೆಡಿ ಇದೀವಿ. ಬರೋದೇ ಇಲ್ಲ, ಏನ್ ಮಾಡ್ಲಿ? RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಲಿ ಅಂದ್ಬಿಟ್ಟು ಸವಾಲ್ ಹಾಕ್ತಿದ್ದಾರೆ BJP ಅವರು. ಅದನ್ನ ಒಂದು ರೀತಿ ಯಾಕೆ ಇವ್ರಿಗೆ ಅಷ್ಟು ಅರ್ಜೆಂಟ್ ಇದೆ? ಜೈಲಿಗೆ ಹೋಗಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಇದೆ ಇವ್ರಿಗೆಲ್ಲ? ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ, ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು